ಡೆಬಿಟ್ ಕಾರ್ಡ್ಗಳಿಗೆ ಸರ್ಕಾರ ಸಬ್ಸಿಡಿ ನೆರವು ಹಿಂಪಡೆದಿರುವುದು ಈಗ ಡಿಜಿಟಲ್ ಪೇಮೆಂಟ್ ಉದ್ಯಮಕ್ಕೆ ನಷ್ಟದ ಚಿಂತೆ ಹುಟ್ಟಿಸಿದೆ. ಒಂದು ಅಂದಾಜು ಪ್ರಕಾರ ಈ ಉದ್ಯಮಕ್ಕೆ 500 ರಿಂದ 600 ಕೋಟಿ ರೂಪಾಯಿ ನಷ್ಟ ಆಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. 2024-25 ಹಣಕಾಸು ವರ್ಷಕ್ಕೆ ಸರ್ಕಾರ ಸಣ್ಣ ವರ್ತಕರ UPI ಪಾವತಿಗಳಿಗೆ ಮಾತ್ರವೇ 1500 ಕೋಟಿ ರೂಪಾಯಿ ಸಬ್ಸಿಡಿ ನೀಡುತ್ತಿದೆ. ಹಿಂದಿನ ವರ್ಷಕ್ಕೆ ಸರ್ಕಾರ 3681 ಕೋಟಿ ರೂಪಾಯಿ ಸಬ್ಸಿಡಿ ಒದಗಿಸಿತ್ತು. ಈ ಬಾರಿ ಸಬ್ಸಿಡಿ ಸುಮಾರು 5500 ಕೋಟಿ ರೂಪಾಯಿಗೆ ಏರಿಕೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಡಿಜಿಟಲ್ ಪೇಮೆಂಟ್ಸ್ ಉದ್ಯಮ ಹಿಂದಿನ ವರ್ಷಕ್ಕಿಂತಲೂ ಸಬ್ಸಿಡಿ ಕಡಿಮೆ ಆಗಿರುವುದು ನಿರಾಸೆಗೊಂಡಿದೆ. ಹಾಗಾದ್ರೆ ಏನಿದು UPI ಪೇಮೆಂಟ್ ಸಬ್ಸಿಡಿ ಸ್ಕೀಮ್ ಅಂತ ನೋಡೋದಾದ್ರೆ, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ವರ್ತಕರಿಗೆ ಹಣ ಪಾವತಿಸಿದಾಗ ಅದಕ್ಕೆ ಬ್ಯಾಂಕುಗಳು ಆ ವರ್ತಕರಿಗೆ ನಿರ್ದಿಷ್ಟ MDR ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಶುಲ್ಕವನ್ನು ವಿಧಿಸುತ್ತವೆ. UPI ಟ್ರಾನ್ಸಾಕ್ಷನ್ಗೂ MDR ಶುಲ್ಕ ಇರುತ್ತದೆ. ಅಂದರೆ ವರ್ತಕರು ಬ್ಯಾಂಕುಗಳಿಗೆ ಈ ಶುಲ್ಕ ತೆರಬೇಕು. ಸರ್ಕಾರವು UPI ಹಣ ಪಾವತಿ ವ್ಯವಸ್ಥೆಯನ್ನು ಬಲಪಡಿಸುವ ದೃಷ್ಟಿಯಿಂದ 0 MDR ಸೌಲಭ್ಯ ತಂದಿತು. ಆದರೆ ಬ್ಯಾಂಕುಗಳು ವರ್ತಕರಿಗೆ ಶುಲ್ಕ ವಿಧಿಸಬಾರದು, ಆ ಶುಲ್ಕವನ್ನ ಸರ್ಕಾರವೇ ಭರಿಸುತ್ತದೆ. ಇದಕ್ಕಾಗಿ ಸರ್ಕಾರವು ಸಬ್ಸಿಡಿ ಸ್ಕೀಮ್ ಆರಂಭಿಸಿತು. ಈಗ ಈ ಸಬ್ಸಿಡಿಯನ್ನ ಸರ್ಕಾರ ಮೊಟಕುಗೊಳಿಸಿರುವುದು ಬ್ಯಾಂಕುಗಳಿಗೆ ಚಿಂತೆ ತಂದಿದೆ. ಇನ್ನು UPI ಮಾತ್ರವಲ್ಲ, ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ಆಗುವ ಪಾವತಿಗಳಿಗೂ ಸರ್ಕಾರ MDR ಶುಲ್ಕ ರದ್ದುಗೊಳಿಸಿತ್ತು. ಸರ್ಕಾರದಿಂದ MDR ವೆಚ್ಚಕ್ಕೆ ಸಬ್ಸಿಡಿ ಸಿಗುತ್ತಿಲ್ಲವಾದ್ದರಿಂದ ಹಲವು ಬ್ಯಾಂಕ್ಗಳು ರುಪೇ ಕಾರ್ಡ್ ವಿತರಣೆಯನ್ನೇ ನಿಲ್ಲಿಸುವಂತೆ ಮಾಸ್ಟರ್ ಕಾರ್ಡ್ ಮತ್ತು ವೀಸಾ ಡೆಬಿಟ್ ಕಾರ್ಡ್ಗಳನ್ನು ಇವು ವಿತರಿಸಲು ಆದ್ಯತೆ ನೀಡುತ್ತಿವೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಈ ಸರ್ಕಾರದ 1500 ಕೋಟಿ ರೂಪಾಯಿ ಸಬ್ಸಿಡಿ ಏತಕ್ಕಾಗಿ ಅಂತೀರಾ? ಮೊನ್ನೆ ಸರ್ಕಾರವು 2024-25 ಹಣಕಾಸು ವರ್ಷಕ್ಕೆ ಸಣ್ಣ UPI ಪಾವತಿಗಳಿಗೆ 1500 ಕೋಟಿ ರೂಪಾಯಿ ಇನ್ಸೆಂಟಿವ್ ಸ್ಕೀಮ್ ಘೋಷಿಸಿತು. ಇದು ಸಣ್ಣ ವರ್ತಕರಿಗೆ ಗ್ರಾಹಕರು UPI ಮೂಲಕ ಮಾಡುವ 2000 ರೂಪಾಯಿ ಒಳಗಿನ ಹಣ ಪಾವತಿಗೆ ಸರ್ಕಾರ ನೀಡುವ ಸಬ್ಸಿಡಿ. ಇನ್ನು ಟ್ರಾನ್ಸಾಕ್ಷನ್ ಹಣಕ್ಕೆ ಸರ್ಕಾರ %0.15 ಇನ್ಸೆಂಟಿವ್ ಅನ್ನು ನೀಡುತ್ತದೆ. ಇದನ್ನು ಬ್ಯಾಂಕುಗಳಿಗೆ ಸರ್ಕಾರ ನೀಡುವ ಸಬ್ಸಿಡಿಯಾಗಿರುತ್ತದೆ. ಇತರ UPI ಮತ್ತು ರುಪೇ ಡೆಬಿಟ್ ಕಾರ್ಡ್ ಹಣ ಪಾವತಿಗಳಿಂದ ಪೇಮೆಂಟ್ ಕಂಪನಿಗಳಿಗೆ ಏನೂ ಆದಾಯ ಬರದಂತಾಗುತ್ತದೆ. ಇದು ಉದ್ಯಮದವರ ಅಳಲಾಗಿದೆ. ವರ್ತಕರಿಗೆ MDR ಶುಲ್ಕ ವಿಧಿಸಲು ಅವಕಾಶ ಕೊಡಿ ಅಥವಾ ಸಬ್ಸಿಡಿ ಹಣ ಹೆಚ್ಚಿಸಿ ಎಂಬುದು ಅವರ ಬೇಡಿಕೆ. ಈ ಬಗ್ಗೆ ಹಣಕಾಸು ಸಚಿವಾಲಯಕ್ಕೆ ಒತ್ತಾಯ ತರಲು ಉದ್ಯಮದವರು ಆಲೋಚಿಸುತ್ತಿದ್ದಾರೆ. ಒಂದು ವೇಳೆ ಪೇಮೆಂಟ್ ಉದ್ಯಮದವರು ಬೇಡಿಕೆಗೆ ಸರ್ಕಾರ ಒಪ್ಪಿಕೊಂಡರೆ ಡೆಬಿಟ್ ಕಾರ್ಡ್ಗಳ ಮೂಲಕ ಆಗುವ ಪಾವತಿಯ ಹಣದ ಮೇಲೆ %0.25 MDR ಶುಲ್ಕ ಜಾರಿಗೆ ಬರಬಹುದು.